ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು 3 ಮಿನಿಟ್ಸಲ್ಲಿ ತರಕಾರಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮಗೆ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ದಿದ್ದಾಗ ಅಥವಾ ಸಡನ್ನಾಗಿ ಯಾರಾದರೂ ನೆಂಟರು ಬಂದರೆ, ಹಾಗೆ ಮಕ್ಕಳು ಕೂಡ ಉಪ್ಪಿಟ್ಟು ಬೇಕು ಅಂತ ಗಲಾಟೆ ಮಾಡಿದಾಗ ಕೂಡಲೇ ಈ ಉಪ್ಪಿಟ್ಟನ್ನು ಮಾಡಿಬಿಡ್ಬೋದು. ಇವತ್ತು ನಾನು MTR ಅವರ ವೆಜ್ಜಿ ಉಪ್ಮಾ ಬಳಸಿಬಿಟ್ಟು ನಿಮಗೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಥರದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಮ್ಮ ಮನೇಲಿ ಏನು ಬಳಸ್ತೀವೋ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದು. 60 ಗ್ರಾಮ್ಸ್ ಇದೆ, 25 ರೂಪಾಯಿಗಳು. ಈಗ ಅವ್ರ ಇನ್ಸ್ಟ್ರಕ್ಷನ್ಸಲ್ಲಿ ಹೇಳಿದಾಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಸಣ್ಣ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ, 100 ml ಆಫ್ ವಾಟರ್. ಈಗ ನೀರನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೋಡಿ, ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇಡೀ ಪ್ಯಾಕೆಟ್ MTR ವೆಜ್ಜಿ ಉಪ್ಮಾನ ಹಾಕಿದೆ. ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು. 3 ಮಿನಿಟ್ಸ್ ತನಕ ಹಾಗೆ ನಾವು ಇದನ್ನು ರೆಸ್ಟ್ ಆಗೋಕ್ಕೆ ಬಿಡಬೇಕು. ಈಗ 3 ಮಿನಿಟ್ಸ್ ಆಯಿತು. ನೀವು ನೋಡ್ಬೋದು, ನಮ್ಮ ಉಪ್ಪಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕೋಣ. ಯಾಕೆ ಬೌಲಿಗೆ ಹಾಕ್ತಾ ಇದ್ದೀನಿ ಅಂದರೆ, ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ರೌಂಡ್ ಶೇಪ್ ಬರಲಿ ಅಂತ ಬೌಲಿಗೆ ಹಾಕ್ತಾ ಇರೋದು. ಈಗ ಈ ಬೌಲಿಂದ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಎಸ್ ಫ್ರೆಂಡ್ಸ್, 3 ನಿಮಿಷದಲ್ಲಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿ ಇದ್ದಾಗ ಈ ಉಪ್ಪಿಟ್ಟನ್ನು ತಿಂದರೆ ಸೂಪರಾಗಿರುತ್ತೆ. ಮಾಡೋಕ್ಕೂ ಈಸಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಖಂಡಿತ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.